ಹನುಮನ ಸಾಯಿಸಿದ್ದಾರೆ ಹೇಳೋದೊಂದೇ. ಯಾರು ಸಾಯಿಸಿದ್ದಾರೆ ಅಂತೀರಿ? ಯಾರು ಸಾಯಿಸಿದ್ದಾರೆ? ಶಾಲೆ ಒಳಗೆ ನಮಗೆ ಶಾಲೆಯಲ್ಲಿ ಏನು ಮಾಡಿದ್ದಾನೆ ಅನ್ನೋದು ನಮಗೆ ಡೀಟೇಲ್ಸ್ ಗೊತ್ತಿಲ್ಲ. ಅವ್ರು ಏನಾದ್ರು ಹೇಳಿದರೆ ಅದಕ್ಕೆ ಗೊತ್ತಾಗ್ತಿತ್ತಾ? ಅದು ಗೊತ್ತಿಲ್ಲ. ಹಾಗಾಗಿ ಅವ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ನಮ್ಮ ಸ್ಪಾಟಲ್ಲಿ ತೋರಿಸಿದ್ರೆ ನಾನು ನಂಬುತ್ತಿದ್ದೆ. ಒಂದು ಅಲ್ಲಿ ಕಂಡಿದ್ರೆ ನೋಡ್ತೀನಾ? ಅದು ಇಲ್ಲ. 2 ಗಂಟೆಗೆ 3:15 ಮಾಡಿದಾರಂತೆ, 3:15 ಆಗಿದೆ ಅಂತ ಹೇಳಿದ ಮೇಲೆ ನಮ್ಗೆ 5 ಗಂಟೆಗೆ ಯಾಕೆ ತಿಳಿಸಿದ್ರು? ಅದು ಎಲ್ಲಿ? ಈ ಕಾನ್ಸೂರಿಗೆ ಬಂದು ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಸಿರ್ಸಿಗೆ ಹೋಗಿದ್ದಾರೆ. ಸಿರ್ಸಿಯಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಬರಬೇಕಾಗಿತ್ತಲ್ಲ. ನಾವು ಅವ್ರಿಗೆ ಅಷ್ಟು ಸೀರಿಯಸ್ ಇತ್ತಲ್ಲ, ಅವರು ನನ್ನ ಮಗ ಅಷ್ಟು ಸೀರಿಯಸ್ ಆಗಿದ್ದಾನಲ್ಲ. ಆವಾಗ ತಂದೆ ತಾಯಿ ಕರ್ಕೊಂಡು ಯಾಕೆ ನಮಗೆ ನೀವು ಬೈಕಲ್ಲೇ ಬರಲಿಕ್ಕೆ ಹೇಳಿದ್ರು? ಬೈಕಲ್ಲೇ ಬನ್ನಿ ಅಂದು ತಾಯಿನೂ ಕರ್ಕೊಬ ಅಂತೇಳಿ ಅವ್ರ ಹತ್ರ ಹೇಳಾರಂತೆ. ಗೋಕುಲ್ನಿಗೆ ಸೀರಿಯಸ್ ಅದೇ, ತಾಯಿ ಕರ್ಕೊಂಡು ಬನ್ನಿರಿ ಗೌಡ್ರೆ ಅಂತ ಹೇಳಿದ್ರಂತೆ. ಅವರು ಎಂತಾಯ್ತು ಕೇಳಿದ್ರೆ ಏನಿಲ್ಲ, ಸೀರಿಯಸ್ ಆಗದೆ, ಬನ್ನಿ ನೀವು ತಾಯಿ ಕರ್ಕೊಂಡು. ಅವ್ರು ಸೀದಾ ಮನೆಗೆ ಬರ್ಬೇಕಾದ್ರೆ 5 ಗಂಟೆ ಆಯಿತು. ಅಲ್ಲಿಂದ ನಡ್ಕೊಂಡು ಬರ್ಬೇಕು. ಆವಾಗ ನನ್ನ ಹತ್ರ ಹೇಳಿದ್ರು, ಗೋಕುಲ್ಗೆ ಸೀರಿಯಸ್ ಅದೇ, ತಡೀರಿ, ಅಲ್ಲಿ ಅತ್ತಿಗೆಯರ ಅವ್ರೆ ಅಂದ್ರೆ ಊಟಕ್ಕೆ ಮಾಡೋಳು ನನ್ನ ಅತ್ತಿಗೆ. ಅವಳಿಗೆ ಫೋನ್ ಮಾಡ್ತೆ, ಕುಸುಮತ್ತಿಗೆ ಫೋನ್ ಮಾಡ್ತೆ, ತಮ್ಗೆ ಎಂತ ಆಗದೆ ಕೇಳ್ತೆ ಅಂತ ಹೇಳಿ ನಮ್ಮ ಇವರು ದೊಡ್ಡಪ್ಪನ ಮಗಳು, ಚಿಕ್ಕಪ್ಪನ ದೊಡ್ಡಪ್ಪನ ಮಗಳು, ಚಿಕ್ಕಪ್ಪನ ಮಗಳು. ಅವ್ರೇನಂದ್ರು? ಅವರು ಹೊತ್ತಿಗೆ ನನಗೆ ಗೊತ್ತಿಲ್ಲ, ನಾನು ತಿಂಡಿ ಮಾಡ್ತಾ ಇದ್ದಿದ್ದೆ. ಈಗ ತಿಂಡಿ ಟೈಮ್ ಆಯಿತು, ತಿಂಡಿ ಕೊಡ್ತಾ ಇದ್ದೆ, ಮಕ್ಕಳು ಬರ್ತಾ ಇದ್ದಾರೆ, ನನಗೆ ಅಂತ ಸುದ್ದಿ ಗೊತ್ತಿಲ್ಲ. ತಡಿ ಅದಕ್ಕೆ ನಾ ಫೋನ್ ಮಕ್ಕಳ ಕೈಲಿ ಕೇಳ್ತೆ ಹೇಳ್ಕೊಂಡ್ರೆ ಅವಳು ಫೋನ್ ಹಿಡ್ಕೊಂಡೆಯ ಕೇಳಿದ್ಲು. ಕೇಳ್ಕೊಂಡೆ ಎಂತಾಗದೆಯಾ ಗೋಕುಲ್ಗೆ, ಯಾರು ಏನು ಹೇಳ್ತಾ ಇಲ್ಲ. ಟೀಚರ್ ಎಲ್ಲೋದ್ರು ಟೀಚರ್ ಸಂತೆಗೆ ಹೋಗಿದ್ರು ಅಂದರು. ಫೋನ್ ಕಟ್ಟಾಯ್ತು. ಕಟ್ಟಾಗಿದ್ಮೇಲೆ ಮತ್ತೆ ಫೋನ್ ಎತ್ತಲಿಲ್ಲ. ಕಡೆಗಂಗೆ ಒಂದು ಕ್ರಾಸಿಗೆ ಬಂದಮೇಲೆ ನಾನು ಪ್ರಿನ್ಸಿಪಾಲ್ರಿಗೆ ಹೊಡೆದೆ. ನಾವು ರೆಡಿಯಾಗಿ ಬಂದ್ಬಿಟ್ವಿ. ಪ್ರಿನ್ಸಿಪಾಲ್ರಿಗೆ ಹೊಡೆದು, ಸರಿ ಎಂತ ಆಯ್ತು ರೀ, ಕೈ ಕಾಲು ಗೀಲು ಮುರ್ಕೊಂಡಿದ್ದಾನೆ ಕೇಳಿದೆ. ಎಂಥದೊಳೆ, ನೀವು ಬರ್ರಿ ಅಮ್ಮ ಬನ್ನಿ, 2 ಮಂದಿ ಬರ್ತಾ ಇದ್ರಿ ಯಾಕಂದ್ರೆ, ಹೌದು 2 ಮಂದಿ ಬರ್ತಾ ಇದ್ರು. ಆವಾಗ ನನಗೆ ಹೆದರಿಕೆ ಶುರುವಾಯಿತು. ಎಕ್ಸೆಲ್ ಗಾಡಿ ಆಗಿತ್ತಲ್ಲ, ಬಾವನ ಮನೆ ಹತ್ರ ಎಕ್ಸೆಲ್ ಗಾಡಿ ಅಲ್ಲೇ ಇಟ್ಟರು. ನಾವು ಕಾರ್ ತಗೊಂಡು ಹೊಂಟು ಬರಬೇಕಾದ್ರೆ ಸಿರ್ಸಿಗೆ ಬಂದರು. ಎಲ್ಲರೂ ಕೂತ್ಕೊಂಡಿದ್ದಾರೆ ಸುಮ್ಮನಾಗಿ. ಪ್ರಿನ್ಸಿಪಲ್ರು ಕೂತ್ಕೊಂಡಿದ್ದಾರೆ, ಬಾಕಿ ಟೀಚರ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ. ಲೇಡೀಸ್ ಯಾರೂ ಇಲ್ಲ ಟೀಚರ್ಸ್. ಕಡೆಗಂಗೆ ಏನಾಯ್ತು ರೀ ಪ್ರಿನ್ಸಿಪಲ್ರು ಅಂತೇಳಿ ಅವರನ್ನು ತಟ್ಟಿ ಮಾತಾಡಿಸಿದೆ. ಅವರು ಏನೂ ಮಾತಾಡಲಿಲ್ಲ. ಆಮೇಲೆ ಸೋಷಿಯಲ್ಸ್ ಅವರು ಸ್ವಲ್ಪ ಕ್ಲೋಸ್ ಇದ್ದರು ನನ್ನ ಮಗನಿಗೆ. ಅವ್ರ ಹತ್ರ ಕೇಳಿದೆ, ಏನಿಲ್ಲಮ್ಮ, ಬೆಳಿಗ್ಗೆ ಕ್ಲಾಸ್ ತೊಗೊಂಡಿದ್ದೀವಿ, ಕ್ಲಾಸ್ ಮುಗಿದ್ಮೇಲೆ ಊಟ ಆಗಿದ ಮೇಲೆ ನಮ್ಮದು ವಸತಿತ್ತು ಕಿಟ್ಗಳು ಬರ್ತಾಯಿತ್ತು. ಕಿಟ್ಗಳು ಬಂದಾಗ ಮತ್ತೇನಾದರೂ ಗಲಾಟೆ ಆಯ್ತು ರೀ, ಯಾರಿಗಾರು ಹೊಡೆದ್ನ ಏನಾದ್ರು, ಮತ್ತು ಕಿಟ್ ತಗೊಂಡು ಹೋಗ್ಬೇಕಾದ್ರೆ ಅಂದ್ರೆ ಹೊತ್ಕೊಂಡು ಹೋಗ್ಬೇಕಾದ್ರೆ ಬೆಡ್ಗಿಡ್ ಯಾರು ಜಗ್ಗಿ ಏನಾದರೂ ಮಾಡ್ಕೊಂಡ. ಇಲ್ಲಮ್ಮ ಏನೂ ಅಲ್ಲೇ ಗಿಟ್ಟು ಎಲ್ಲ ಕೊಟ್ಟು ಲಾಸ್ಟು ಎಂಥದ್ದು 10ನೇ ಕ್ಲಾಸಲ್ಲಿ 2 ಪೆನ್ನ ಕ್ಲಾಸ್ ಮಕ್ಕಳಿಗೆ ಕೊಟ್ಟು ನಾನು ಕ್ಲಾಸ್ ರೂಮಿಗೆ ಬಂದಿದ್ದೀನಿ, ಸಹಿ ಹಾಕಲಿಕ್ಕೆ ಬರಲಿಕ್ಕೆ ನಾನು ಹೇಳಿ ಕಳಿಸಿದೆ. ಎಲ್ಲರೂ ಹೋಗಾರಂತೆ. ಅಷ್ಟು ಹೇಳೋದು ಅವರು. ಆಮೇಲೆ ನಾವು ಆಯ್ತಲ್ಲ, ಆಮೇಲೆ ನಾವು ಸ್ಪಾಟಿಗೆ ಬಂದರು. ಸ್ಪಾಟಿಗಾದರೂ ನಮ್ಗೆ ಯಾವಾಗ ಕರ್ಕೊಂಡು ಬಂದಿದ್ದಾರೆ? 10:15 ಸುಮಾರು. ನಾನು ಸ್ಪಾಟ್ ನೋಡ್ದರ್ಥ ನಾನು ಕಂಪ್ಲೇಂಟ್ ಬರ್ಕೊಡೋದಿಲ್ಲ ಅಂದೆ. ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡದ್ದಾದರೆ ನಾನು ಆ ಜಾಗ ನೋಡಿದ್ರೆ ಏನಾದೆ ರೀ ಇಷ್ಟು? ಇದು ಸಾಧ್ಯನೇ ಇಲ್ಲ. ಎಲ್ಲರೂ ನಮ್ಗೆ ಹೇಳಿದ್ರು, ನನ್ನ ಫ್ಯಾಮಿಲಿ ಎಲ್ಲರೂ ಚರ್ಚೆ ಮಾಡಿ. ಆವಾಗ ಬರಬೇಕಾದ್ರೆ ಹುಡುಗರು ಯಾರು ಫಸ್ಟು ನೋಡಿದಾರೆ, ತಾನು ಬಟ್ಟೆ ಹಾಕ್ಲಿಕ್ಕೆ ಬಂದ್ಬೇಕು ಮಾಡಿದೆ. ಬಾಗಿಲು ಓಪನ್ ಇಲ್ಲಾಗಿತ್ತು. ನಾನು ಆ ಕಡೆಯಿಂದ ಬಂದು ನೋಡಿ ಗೋಕುಲ್ ತೂಗಾಕೊಂಡಿದ್ದ. ಹೋಗಿ ಮತ್ತೊಂದು ಹುಡುಗನಿಗೆ ಹೇಳಿದೆ. ಮತ್ತೊಂದು ಹುಡುಗ ಅಲ್ಲಿ ಒಂದು ಪಾಲಕರು ಬರ್ತಾಯಿದ್ರು. ಪಾಲಕರು ಅಂತ ಹೇಳಿದ್ರು, ಸೋರಿಗೆಲ್ಲ ಕರೆದು ಬನ್ನಿ ಅಂತ ಹೇಳಿದ್ರು. ಕರೆದು ಬಂದ ಕೂಡಲೇ ಎಲ್ಲರೂ ಬಂದು ಬಾಗಿಲವನ್ನು ತಟ್ಟಿ ಅಂದರೆ ಒದ್ದಿ ಇದು ಮಾಡಿದ್ರು. ಆದರೆ ಇದು ಚಿಲ್ಕ ಹಿಂಗೆ ಹಾಕಿ ಬಗ್ಸೋದಲ್ರಿ, ಚಿಲ್ಕ ಹಿಂಗೆ ನೆಟ್ಟಿಗೆ ಐತಂತೆ. ಒದ್ದ ತಕ್ಷಣ ಬಾಗಿಲ ಓಪನ್ ಆಗುತ್ತೆ. ಪೇರೆಂಟ್ಸ್ ಅಂತಾರೆ. ಏನು ಇಲ್ಲ ಸರ್, ಅಷ್ಟೇ ಬೆಳಿಗ್ಗೆ ಹೋಗ್ಲಿಕ್ಕೆ ನಾವು ರೆಡಿ ಮಾಡಿದ್ದೀವಿ.
ಹಾ 8 ದಿವಸ ಅದೇ ದಿವಸ ಅಪ್ಪ ಬೆಳಗಾಗ ಬೇಡ ಮಧ್ಯಾಹ್ನ ಓದ್ತೇನ ಅಷ್ಟೇ ಹೇಳಿದ್ದು ಇವ್ರ ಕೂದ್ಲ ಕಟ್ ಮಾಡ್ಲಿತ್ತು ಹಂಗ ಮಗ ನೀವೊಂದು ಕೆಲಸ ಮಾಡು ಬಟ್ಟೆ ಎಲ್ಲ ಇಟ್ಟು ನಾ ಕೆಲ್ಸಕ್ಕೆ ಹೋತೆ ಬೆಳಿಗ್ಗೆ ಹೋಗಿ ಕೂದ್ಲ ಕಟ್ ಮಾಡ್ಕೊಬ ಮಧ್ಯಾಹ್ನ ಅಪ್ಪ ಬಿಟ್ಟು ಬರ್ತಾರಲ್ಲ ನಾನಲ್ಲಿ ಹೆಗ್ಡರ್ ಮನೆಯಲ್ಲೇ ಊಟ ಮಾಡ್ತೇವೆ ಮಧ್ಯಾಹ್ನಕ್ಕೆ ಬರುವುದಿಲ್ಲ ನಾನು ಇವರು ಅವನು ಬಿಡು ಸಲುವಾಗಿ ರಜೆ ಮಾಡಿ ಮನೇಲಿ ಮಕ್ಕಳ ಸಲುವಾಗಿ 1 ಕಿಲೋಮೀಟರ್ ಕಲ್ಲು ಹೊತ್ತಿ ಮನೆ ಕಟ್ಟಿದ ಮಹಿಳೆ 1 ಕಿಲೋಮೀಟರ್ ದೂರದಿಂದ ಕಲ್ಲು ಹೊತ್ತಿ ಸ್ವಂತ ಮನೆ ಕಟ್ಟಿದ್ದಾಳೆ ಮೀನು ವ್ಯಾಪಾರ ಮಾಡಿದ್ದಾಳೆ ಎಲ್ಲ ವ್ಯಾಪಾರ ಮಾಡಿ ಎಲ್ಲ ಮಕ್ಕಳ ಸಲುವಾಗಿ ಇಡೀ ನಮ್ಮ ಜಾತಿ ಸಮುದಾಯದಲ್ಲೇ ಹೆಮ್ಮೆ ಪಡುವಂತ ಒಂದು ಹೆಣ್ಣುಗಳು ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇಷ್ಟ ಆದ ಕೂಡಲೇ ಮಾಡ್ಕೊಂಡು ಹುಡುಗನೆಲ್ಲರಿ ನೀವು ಎಷ್ಟೇ ಹೇಳ್ರಿ ಸ್ವಲ್ಪ ಹಿಂದೆ ಬಿಟ್ರೆ ವಿದ್ಯಾಭ್ಯಾಸದಲ್ಲಿ ಎಕ್ಸ್ಪೋರ್ಟ್ ಅಕ್ಷರದಲ್ಲೆಲ್ಲ ಸ್ವಲ್ಪ ತಪ್ಪು ಅಪ್ಪ ಮತ್ತೆ ಪೂರ್ತಿಯಾದ ಬರೆಯೋಣಿಕೆ ಅದೆಲ್ಲ ಸ್ವಲ್ಪ ಕಡಿಮೆ ಮಗಳು ಮುದ್ದಿನ ಮುದ್ದಿನ ಮಗನೂ ಲೆಕ್ಕಲ್ಲ ಅವನಿಗೆ ನಾವೇನ್ ಮಾಡಿದ್ರು ಸಣ್ಣ ಅವನಲ್ರಿ ಪಾದ ಉಚ್ಚಾರಣೆ ಆಯ್ತು ಅವನಿಗಂದ್ರೆ ಸಣ್ಣಿದ್ದಾನೆ ಸಿಕ್ಕ ಅಂಗನವಾಡಿ ಅಂತ ಹೇಳಿದ್ರೆ ನನ್ನ ಅಕ್ಕನ ಮನೆಯಲ್ಲಿ ಅಂಗನವಾಡಿ ಟೀಚರ್ ಇದ್ರು ಅವನಿಗೆ ಅಲ್ಲಿಗೆ ತಗೊಂಡೋಗಿ ಇಟ್ಬಿಟ್ಟೆ 1-2 ವರ್ಷ ದೊಡ್ಡವನಿಗೆ ಇವು ನಮ್ಮ ಬುಡದಲ್ಲೇ ಉಳ್ದ ಈ ಒತ್ತಡ 2 ಮಕ್ಕಳು ಒತ್ತಡ ಇತ್ತಲ್ಲ ನನಗೆ ಅವ 2 ವರ್ಷದ 2 ವರ್ಷದ 3 ತಿಂಗಳದ ಹುಡುಗ ಇವ 1 ತಿಂಗಳ ಬಾಲಿ ನಾನು ಸ್ವಲ್ಪ ಎಲ್ಲವನ್ನ ಸ್ವಲ್ಪ ಕಷ್ಟ ಅಲ್ಲ ರೀ ನನಗೆ ಇವ ಬಾಲ್ವಾಡಿಗೆ ಹೋಗ್ಬೇಕಾದ್ರೆ ಮಗ ಅಮ್ಮ ಬರ್ದಲ್ಲ ಅಂತ ನಮ್ಮ ಏನು ಸತ್ಯ ಬೇಕು ಸತ್ಯ ಬೇಕು ಏನು ಮಾಡ್ಕೊಂಡಿದ್ದಾನೆ ಸತ್ಯ ಬೇಕು ಮೇನ್ ಸತ್ಯ ಸತ್ಯ ಬಂದ್ರೆ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಮನುಷ್ಯನೇ ಅಲ್ಲ ನಾನು ಹೇಳಿದ್ದೀನಿ ಸರ್ ಹತ್ರ ಪ್ರಿನ್ಸಿಪಾಲ್ ಸ್ಪಾಟ್ ನೋಡಿದ ತಕ್ಷಣ ಹೇಳಿದ್ದೀನಿ ಮಕ್ಕಳೆಲ್ಲ ಹೇಳಿಕೆ ಕೊಟ್ರಲ್ಲ ನಾನು ಬಂದು ಬಾಗ್ಲ ಹೊಡೆದ್ರು ಕಡೆಗೆ ಹಗ್ಗ ಬಿಡಿಸ್ಬೇಕಾದ್ರೆ ಒಂದು ಹುಡುಗ ಹೇಳ್ದ ನಾನು ಹಗ್ಗ ಬಿಡ ಅವಾಗ ಜೀವಿತ ನಾನು ಅದೆಲ್ಲ ನೋಡೋಕೆ ಆಗೋದಿಲ್ಲ ನಕಲ್ ಹಗ್ಗ ಬಿಡಿಸು ಅಂದ್ರು ನಾನು ಹಗ್ಗ ಬಿಡಿಸ್ದೆ ಕಡೆಗೆ ಮತ್ತೆ ಒಬ್ಬ ಹೇಳ್ದ ನ್ಯಾಲ್ಗಿ ಕಚ್ಕೊಂಡಿದ್ದ ಅಂದ ಒಬ್ಬ ನೊರೆ ಬಂದಿದ್ದ ಅಂದ ಒಬ್ಬ ಮಾಡ್ತಾ ಇದ್ದ ಅಂದ ಅಷ್ಟಾಯ್ತು ಅಷ್ಟಾದ ಕೂಡ ನಾವು ಪ್ರಿನ್ಸಿಪಾಲ್ರ ಹತ್ರ ಬಂದು ಅಂದರೆ ಪ್ರಿನ್ಸಿಪಾಲ್ ಬರಲಿಲ್ಲಾಗಿತ್ತು ನಮ್ಮ ಅಳಿಯ ಹೋಗಿ ಕರ್ಕೊಂಡು ಬಂದು ಆವಾಗ ಹೇಳಿದೆ ಇದು ಏನ್ರಿ ಆಟ ನೀವೊಂದು ಕುತ್ತಿಗೆ ಮುರಿದು ಹೋಗೋದೆ ಅಂತಂದ ಹೇಳಿ